ಸ್ವತಂತ್ರ ಹೋರಾಟಗಾರರನ್ನ ನೆನೆಸ್ಕೊಳ್ತಕ್ಕಂತಹ ದಿನ ಅದು ಅಕ್ಷರಶಃ ನಿಜ. ಅದಕ್ಕೆ ಮಹಾತ್ಮ ಗಾಂಧೀಜಿಯವರಾಗಿರ್ಬೋದು, ವಲ್ಲಭಾಯ್ ಪಟೇಲ್ ಆಗಿರ್ಬೋದು, ಶಾಸ್ತ್ರೀಜಿಯವರಾಗಿರ್ಬೋದು, ಭಗತ್ ಸಿಂಗ್ ಅವರಾಗಿರ್ಬೋದು, ಬಹಳಷ್ಟು ಜನ ಇದ್ದಾರೆ. ಅಷ್ಟೇ ಅಲ್ಲದೆ ಎಲೆಮರೆ ಕಾಯಿಯ ರೀತಿ ತಮ್ಮ ಒಂದು ಸೇವೆಯನ್ನು ಸಲ್ಲಿಸಿ ಭಾರತ ದೇಶದ ಸ್ವಾತಂತ್ರ್ಯಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಬಹಳಷ್ಟು ಜನರಿದ್ದಾರೆ. ಅವರನ್ನು ಕೂಡ ನೆನೆಸ್ಕೊಳ್ತಕ್ಕಂತಹದ್ದು ನಮ್ಮದು ಒಂದು ಧರ್ಮ ಆಗಿದೆ. ಅದರಲ್ಲಿ ಅದನ್ನು ಯಾರ್ಯಾರಪ್ಪ ಅಂತ ನೋಡ್ತಿದ್ರೆ ಬಹಳಷ್ಟು ಜನ ಇದ್ದಾರೆ. ಇತಿಹಾಸದಲ್ಲಿ ಹೇಳುತ್ತೆ 6 ರಿಂದ 7 ಲಕ್ಷ ಜನವರೆಗೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ, ಸಾವನ್ನಪ್ಪಿದ್ದಾರೆ ಅಂತಂತ. ಅದರಲ್ಲಿ ಒಬ್ಬರು ಮೀರಾ ಆರ್ಯ ಅಂತಂತ ಒಂದು ಹೆಸರು ನೀವು ಕೇಳೇ ಇರ್ತೀರ. ಮೀರಾ ಆರ್ಯ ಅಂತಕ್ಕಂಥ ಒಬ್ಬ ಯಾವಾಗಲೂ ಸುಭಾಷ್ ಚಂದ್ರ ಬೋಸ್ ಅವ್ರ ಜೊತೆಗೇನೆ ಇರ್ತಾರೆ. ಆ ಹುಡುಗಿಗೆ ಮದುವೆ ನಿಶ್ಚಯ ಆಗುತ್ತೆ ಒಬ್ಬ ಬ್ರಿಟಿಷ್ ಪೊಲೀಸ್ ಅಧಿಕಾರಿಯ ಜೊತೆಗೆ. ಆ ಬ್ರಿಟಿಷ್ ಪೊಲೀಸ್ ಅಧಿಕಾರಿಯ ಒಂದು ಉದ್ದೇಶ ಏನಪ್ಪ ಆಗಿರುತ್ತೆ ಅಂತಂದರೆ, ಈ ಹುಡುಗಿನ ಮದುವೆ ಆಗಿ ಇವ್ರ ಮುಖಾಂತರ ಸುಭಾಷ್ ಚಂದ್ರ ಬೋಸನ್ನ ಕೊಲೆ ಮಾಡಬೇಕು ಅಂತಂತ. ಇದು ಆ ಮೀರಾ ಆರ್ಯ ಅಂತಕ್ಕಂಥ ಹೆಣ್ಣುಮಕ್ಕಳಿಗೆ ಮದುವೆ ಆದ ನಂತರ ಗೊತ್ತಾಗುತ್ತೆ. ಏನ್ ಮಾಡ್ತಾರೆ, ತನ್ನ ಗಂಡ ಸುಭಾಷ್ ಚಂದ್ರ ಬೋಸ್ ಕೊಲೆ ಮಾಡಕ್ಕೆ ಹೊರಟಿದ್ದಾನೆ ಅಂತ ಗೊತ್ತಾದಂತಹ ಮೀರಾ ಆರ್ಯ ಅಂತಕ್ಕಂಥ ಹೆಣ್ಣುಮಕ್ಕಳು ತನ್ನ ಗಂಡನ ಹತ್ಯೆ ಮಾಡ್ತಾಳೆ. ಯಾಕಮ್ಮ ಹೀಗೆ ಮಾಡಿದೆ ಅಂತ ಕೇಳಿದ್ರೆ ಆ ಹುಡುಗಿ ಆ ಹೆಣ್ಣುಮಕ್ಕಳು ಹೇಳ್ತಕ್ಕಂತಹ ಮಾತು ರೋಮಾಂಚನಕಾರಿಯಾಗುತ್ತೆ. ಇಂತಹ ಸಾವಿರಾರು ಜನ ಗಂಡಸರು ಸಿಗ್ತಾರೆ, ಆದ್ರೆ ದೇಶಕ್ಕೆ ಸುಭಾಷ್ ಚಂದ್ರ ಬೋಸ್ ಒಬ್ಬರೇ ಅಂತಂತ. ದೇಶ ಅಂತಂತ ಬಂದ್ರೆ ಮೊದಲು ದೇಶ, ಆಮೇಲೆ ಎಲ್ಲ ಸಂಬಂಧಗಳು. ಸುಭಾಷ್ ಚಂದ್ರ ಬೋಸ್ ಅಂತಂತ ವ್ಯಕ್ತಿ ಇನ್ನೊಬ್ಬ ಇರಕ್ಕೆ ಸಾಧ್ಯ ಇಲ್ಲ ಅಂತಂತ. ಹಾಗೆ ನೋಡಿ 1857ರಲ್ಲಿ ಬ್ರಿಟಿಷ್ ಸೈನ್ಯಕ್ಕೆ ಒಂದು ಕಿಚ್ಚನ್ನು ಹತ್ತಿದಂತಹ 23 ವರ್ಷದ ಒಂದು ನವತರುಣ ಮಂಗಲ್ ಪಾಂಡೆಯನ್ನ ನೆನೆಸ್ಕೋಬೇಕು ನಾವು. ಇದನ್ನ ತಮ್ಮ ದತ್ತು ಮಗುವನ್ನು ಬೆನ್ನ ಹಿಂದೆ ಕಟ್ಕೊಂಡು 108 ಅಡಿ ಆಳಕ್ಕೆ ಜಿಗಿದು ಸತತ 138 ದಿನಗಳ ಕಾಲ ಒಂದು ಯುದ್ಧವನ್ನು ಮಾಡಿ ವೀರ ಮರಣವನ್ನು ಅಪ್ಪಿದಂತಹ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರನ್ನು ನೆನೆಸ್ಕೋಬೇಕು ನಾವು ಈ ದಿನ. ಹಾಗೆ ನೋಡಿದ್ರೆ ನಮಗೆ 1947ರಲ್ಲ, 1757ರಲ್ಲೇ ನಮಗೆ ಭಾರತಕ್ಕೆ ಸ್ವಾತಂತ್ರ್ಯವನ್ನು ಸಿಗಬೇಕಾಗಿತ್ತು. ಭಾರತದ ಒಂದು ಸಿರಾಜುದ್ದೌಲನ ಸೈನ್ಯಕ್ಕೂ ಹಾಗೂ ಬ್ರಿಟಿಷರ ಒಂದು ರಾಬರ್ಟ್ ಕ್ಲೈವ್ ವೈಸರಾಯ್ ಆಗಿರ್ತಾನೆ, ಅವನು ಬ್ರಿಟಿಷ್ ವೈಸರಾಯ್, ಅವರ ಒಂದು ಸೈನ್ಯಕ್ಕೂ ಒಂದು ಬಂಗಾಳದ ಒಂದು ಪ್ಲಾಸಿ ಅಂತಂಥ ಪ್ಲೇಸಲ್ಲಿ ಒಂದು ಯುದ್ಧ ಆಗುತ್ತೆ. ಆವಾಗ ಬ್ರಿಟಿಷರ ಒಂದು ಸೈನ್ಯದ ಸಂಖ್ಯೆ ಬಂದ್ಬಿಟ್ಟು 300 ಮಾತ್ರನೇ. ಭಾರತದ ಸೈನಿಕರ ಸಂಖ್ಯೆ 1800 ಸೈನಿಕರಿರ್ತಾರೆ, ಅಂದರೆ 6 ಪಟ್ಟು ಹೆಚ್ಚಿರ್ತಾರೆ. ಆದರೂ ಕೂಡ ನಾವು ಆ ಯುದ್ಧವನ್ನು ಸೋತ್ವಿ ಅಂತಂದರೆ ಅದಕ್ಕೆ ಒಂದೇ ಒಂದು ಕಾರಣ, ನಮ್ಮಲ್ಲಿ ಒಗ್ಗಟ್ಟಿರಲಿಲ್ಲ ಅಂತಂತ. ರಾಬರ್ಟ್ ಕ್ಲೈವ್ ಒಂದು ಕಡೆ ಬರಿತಾನೆ, ಅವನ ಇತಿಹಾಸದಲ್ಲಿ ಓದಬೇಕು ನಮಗೆ. ಎಷ್ಟು ನಾಚಿಕೆ ಆಗುತ್ತೆ ನಮಗೆ, ಎಷ್ಟು ನಾವು ಮೂರ್ಖರಿದ್ವಿ ಆ ಸಂದರ್ಭದಲ್ಲಿ ಅಂತನ್ನೋದಕ್ಕೆ ಅದೊಂದು ಚಿಕ್ಕ ಉದಾಹರಣೆ. ಅದು ಅವ್ನು ಬರೀತಾನೆ, ಅವತ್ತು ಏನಾದರೂ ನಾವು ಭಾರತೀಯರನ್ನ ಬಡಿದು ರಕ್ತಸಿಕ್ತವಾಗಿ ಬೀದಿಲಿ ಎಳ್ಕೊಂಡು ಹೋಗ್ತಾ ಇದ್ದಾಗ ಕಿಟಕಿ ಬಾಗಿಲುಗಳಲ್ಲಿ ನಿಂತ್ಕೊಂಡು ನಮ್ಮನ್ನು ನೋಡ್ತಾ ಇದ್ರಲ್ಲ ಪ್ರತಿಯೊಬ್ಬ ಭಾರತೀಯ, ಒಬ್ಬೊಬ್ಬ ಭಾರತೀಯನು ಒಂದೊಂದು ಕಲ್ಲು ತಗೊಂಡು ನಮ್ಮ ಮೇಲೆ ಎಸ್ತಿದ್ರೆ ಇವತ್ತು ನಾವು ದಿಕ್ಕಾಪಾಲಾಗಿ ನಾವು ಇಂಗ್ಲೆಂಡ್ಗೆ ಓಡ್ ಬರಬೇಕಾಗಿತ್ತು. ಆದರೆ ಅಂಥ ಕೆಲಸ ಯಾರೂ ಮಾಡಲಿಲ್ಲ, ಬರೀ ಸಿನಿಮಾ ನೋಡ್ಕೊಂಡು ನಿಂತಿದ್ರು, ಅವರಲ್ಲಿ ಒಗ್ಗಟ್ಟೇ ಇಲ್ಲ ಅಂತಂತ ಹೇಳ್ತಾನೆ. ಒಂದು ಕಡೆ ಬರೀತಾನೆ. ತಾತ್ಪರ್ಯ ಏನಪ್ಪ ಅಂದರೆ, ಒಗ್ಗಟ್ಟು ನಮ್ಮಲ್ಲಿ ಯಾವತ್ತೂ ಇರಲಿಲ್ಲ, ಇವತ್ತೂ ಇಲ್ಲ. ಹಾಗಾಗಿನೇ ಮೂರನೇ ವ್ಯಕ್ತಿಗಳು ಏನು ಮಾಡ್ತಾರೆ ಅಂತಂದರೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಳೋಕ್ಕೆ ನೋಡ್ತಾ ಇರ್ತಾರೆ. ಹಾಗಾಗಿ ಇಷ್ಟೊಂದೆಲ್ಲ ನಾವು ನೋಡಿರಬೇಕು. ನಮ್ಮ ದೇಶ ಇಷ್ಟೊಂದು ಪವಿತ್ರವಾದ ದೇಶ ಅಂತಂದರೆ ಅಂತ ಹೇಳೋಕ್ಕೆ ಸಾವಿರಾರು ಉದಾಹರಣೆಗಳಿದ್ದಾವೆ, ನನಗೆ ಗೊತ್ತಿರೋ ತುಂಬಾ ಕಡಿಮೆ. ಹಂಗೆ ನೋಡಿದ್ರೆ ನಾವು ನಮ್ಮ ದೇಶದ ಒಂದು ಮಂದಿರಗಳಲ್ಲಿ, ಮಸೀದಿಗಳಲ್ಲಿ, ಚರ್ಚ್ಗಳಲ್ಲಿ ಏನು ಬರೆಸ್ತೀವಿ ನಾವೆಲ್ಲ, ದೇವರ ನಾಮಗಳನ್ನ ಬರೆಸ್ತೀವಿ, ಶ್ಲೋಕಗಳನ್ನು ಬರೆಸ್ತೀವಿ ನಾವು. ಆದರೆ ಚೀನಾದ ಧಾರ್ಮಿಕ ಕೇಂದ್ರಗಳಲ್ಲಿ ಏನು ಬರೆಸ್ತಾರೆ ಅಂತಂದರೆ, ನೀನು ಈ ಜನ್ಮದಲ್ಲಿ ಒಳ್ಳೆ ಕೆಲಸವನ್ನು ಮಾಡು, ಮುಂದಿನ ಜನ್ಮದಲ್ಲಿ ಭಾರತ ದೇಶದಲ್ಲಿ ಹುಡ್ತೀಯಾ ಅಂತಂತ. ಅಂಥ ಪವಿತ್ರವಾದಂಥ ದೇಶ ನಮ್ಮ ಭಾರತ. ದುರಾದೃಷ್ಟ ಏನಂದರೆ ಬಹಳಷ್ಟು ಜನ ನಮಗೆ ಗೊತ್ತಿಲ್ಲ, ನಮ್ಮ ಭಾರತದ ಮಹತ್ವ ಏನು ಅಂತಲೇ ಗೊತ್ತಿಲ್ಲ. ನೀವು ಉತ್ತರ ಕೊರಿಯಾದ ಅಧ್ಯಕ್ಷನ ಹೆಸರು ಕೇಳಿರ್ತೀರ ನೀವು, ಕಿಂಗ್ ಜಾಂಗ್ ಉನ್ ಅಂತ ಏನೋ ಇದ್ದಾರೆ ಆಯಿತಾ. ವಿಶ್ವ ಕಂಡಂಥ ಅತಿ ಕ್ರೂರವಾದಂತಹ ಅಧ್ಯಕ್ಷ ಅಂತಂತ ಕರೀತಾರೆ ಅವ್ರನ್ನ. ಮಾತೆತ್ತಿದ್ರೆ ಬಾಂಬ್ ಹಾಕ್ತೀನಿ, ಮಾತಿದ್ರೆ ಶೂಟ್ ಮಾಡ್ತೀನಿ ಅಂತಂತ. ಅವರು ಒಂದು ಕಡೆ ಹೇಳ್ತಾರೆ, ನನ್ನಲ್ಲಿ ಸ್ವಲ್ಪನಾದರೂ ಮಾನವೀಯತೆ ಇದೆ, ನನ್ನಲ್ಲಿ ಸ್ವಲ್ಪನಾದರೂ ಒಳ್ಳೆತನ ಇದೆ ಅಂದರೆ ಅದಕ್ಕೆ ಸ್ಫೂರ್ತಿ ಭಾರತ ದೇಶ ಅಂತಂತ. ಇದಕ್ಕಿಂತ ಇನ್ನೇನು ಬೇಕು ನಮ್ಮ ಭಾರತ ದೇಶಕ್ಕೆ? ಅಂದರೆ ಒಬ್ಬ ರಾವಣನಲ್ಲೂ ಕೂಡ ಒಬ್ಬ ರಾಮನ ಇದಕ್ಕೆ ಉದಾಹರಣೆ ನಮ್ಮ ಭಾರತ ದೇಶ ಅಂತ ಹೇಳ್ತಾ, ನೀವು ಯಾರಾದರೂ ಕೇಳಿ, ನೀವು ಯಾರಪ್ಪ ಅಂದರೆ ಎಲ್ಲ ಹೇಳ್ತಾರೆ, ಆಮೇಲೆ ಕನ್ನಡಿಗ, ಆಮೇಲೆ ಮಲಯಾಳಿ, ಆಮೇಲೆ ತಮಿಳಿಯನ್ ಅಂತಾರೆ, ಆಮೇಲೆ ಮರಾಠಿಯನ್ ಅಂತಾರೆ. ದೆನ್ ಹೂ ಇಸ್ ಇಂಡಿಯನ್? ಭಾರತೀಯ ಯಾರು ಮತ್ತೆ ಆಯಿತಾ. ಹಾಗಾಗಿ ನಾವೆಲ್ಲರೂ ಮೊದಲು ಭಾರತೀಯರಾಗಬೇಕು. ಮೊದಲು ಭಾರತೀಯರು, ಭಾರತ ಅಂತ ಬಂದಾಗ ನಾವು ಭಾರತೀಯರು, ಆಮೇಲೆ ನಾವು ಕನ್ನಡಿಗರು, ಆಮೇಲೆ ತಮಿಳರು, ಆಮೇಲೆ ಮರಾಠಿಗರು. ಹಾಗಾಗಿ ನಾವೆಲ್ಲರೂ ಸೇರಿ, ನಮ್ಮ ವೈದ್ಯಕೀಯ ಅಧೀಕ್ಷಕರು ಕೂಡ ಹೇಳಿದ ಹಾಗೆ ನಾವೆಲ್ಲರೂ ಸೇರಿದ್ರೆ ಭಾರತ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಹೊಂದಿದಂತಹ ರಾಷ್ಟ್ರ ಆಗಲಿಕ್ಕೆ ಸಾಧ್ಯ ಇದೆ. ಇದು ಯಾರೋ ಒಬ್ಬರಿಂದ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮೊದಲೆಲ್ಲ ಹೇಳ್ತಾ ಇದೆ, ನಮ್ಮ ಏನೋ ಒಂದು ಅಳಿಲು ಸೇವೆ ಇರಲಿ ಅಂತ. ಇಲ್ಲ, ಇವತ್ತಿಂದ ಅಳಿಲು ಸೇವೆ ಅಲ್ಲ ನಮ್ಮದೆಲ್ಲ.
ಸಿಂಹ ಪಾಲು ಇರಲಿ ಭಾರತದ ಅಭಿವೃದ್ಧಿಯಲ್ಲಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.